टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಿವರಾತ್ರಿ ಬಂತಂದ್ರೆ ಸಾಕು ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತೆ. ಸರ್ವಾಲಂಕೃತವಾದಂತಹ ಶಿವನನ್ನ ನೋಡುವುದೇ ಒಂದು ಭಾಗ್ಯ. ಇನ್ನು ಮೈಸೂರಿನ ಅರಮನೆಯಲ್ಲಿರುವಂತಹ ತ್ರಿನೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ನೋಡುವುದಕ್ಕೆ 2 ಕಣ್ಣುಗಳು ಸಾಲುತ್ತಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ. ಹೌದು, ಜಗದೋದ್ಧಾರಕ ಗಂಗಾಧರೇಶ್ವರನನ್ನ ಆರಾಧಿಸೋ ಶಿವರಾತ್ರಿಗಾಗಿ ಶಿವನ ದೇಗುಲಗಳೆಲ್ಲವೂ ಅಲಂಕಾರಗೊಂಡಿವೆ. ಫಳಫಳ ಹೊಳೆಯುವ ಶಿವಲಿಂಗದ ಮುಖವಾಡ. ಇಂತಹ ಅದ್ಭುತ ಶಿವಲಿಂಗದ ಮುಖವಾಡವಿರುವುದು ಮೈಸೂರಿನ ಅರಮನೆಯಲ್ಲಿರೋ ತ್ರಿನೇಶ್ವರ ದೇಗುಲದಲ್ಲಿ. ಜಯಚಾಮರಾಜೇಂದ್ರ ಒಡೆಯರ್ ಕಾಣಿಕೆಯಾಗಿ ನೀಡಿರೋ ಈ ಚಿನ್ನದ ಮುಖವಾಡವನ್ನ ವರ್ಷ ಪೂರ್ತಿ ಮುಜರಾಯಿ ಇಲಾಖೆ ಖಜಾನೆಯಲ್ಲಿರಿಸಲಾಗಿರುತ್ತೆ. ನಿನ್ನೆ ಪೊಲೀಸ್ ಭದ್ರತೆಯಲ್ಲಿ ದೇಗುಲ ಸೇರಿದೆ. ಇಂದು ಮುಂಜಾನೆ 5 ಗಂಟೆಗೆ ಶಿವಲಿಂಗಕ್ಕೆ ವಿವಿಧ ಅಭಿಷೇಕಗಳ ಬಳಿಕ ಚಿನ್ನದ ಮುಖವಾಡ ತೊಡಿಸಲಾಗಿದೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಮೈಸೂರಿನ ಅತ್ಯಂತ ಪುರಾತನ ದೇವಸ್ಥಾನಗಳಲ್ಲಿ ಪ್ರಮುಖವಾಗಿರುವಂಥದ್ದು ತ್ರಿನೇಶ್ವರ ಸ್ವಾಮಿ ದೇವಸ್ಥಾನ. ಪಶ್ಚಿಮಾಭಿಮುಖವಾಗಿ ಸ್ಥಾಪಿತರಾಗಿರುವಂತಹ ತ್ರಿನೇಶ್ವರ ದೇವಸ್ಥಾನದಲ್ಲಿ ಈ ದಿನ ಜಿಲ್ಲಾಡಳಿತದ ಪರವಾಗಿ 11 kg ತೂಕದ ಒಂದು ಚಿನ್ನದ ಕೊಳಗವನ್ನು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಕೊಡುಗೆಯಾಗಿ ನೀಡಿರುವಂತಹ ಈ ಒಂದು ಕಾಣಿಕೆಯನ್ನು ನಾವು ಈ ದಿನ ಪೂಜಾರ್ಥಕ್ಕಾಗಿ ಅರ್ಚಕರಿಗೆ ಶಿವರಾತ್ರಿಯ ಪ್ರಯುಕ್ತ ನಾವು ಅರ್ಚಕರಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ. ಇನ್ನು ಮಹಾಶಿವರಾತ್ರಿಯಂದು ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿದ್ವು. ಕಾನೂನು ಸುವ್ಯವಸ್ಥೆಯ ನೆಪವೊಡ್ಡಿ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಅನುಮತಿ ನಿರಾಕರಿಸಿದ್ರು. ಆದ್ರೀಗ ಪೂಜೆಗೆ ಕಲಬುರಗಿ ಹೈಕೋರ್ಟ್ ಅಸ್ತು ಎಂದಿದೆ. ಭೋಗನಂದೀಶ್ವರ ಮತ್ತು ಯೋಗನಂದೀಶ್ವರ ದೇವಸ್ಥಾನದಲ್ಲಿ ಜೋಡಿ ರಥೋತ್ಸವ ನಡೆಯಲಿದೆ. 1 ವಾರಗಳ ಕಾಲ ದನಗಳ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ಈ ಬಾರಿ ಹಳ್ಳಿಕಾರ್ ತಳಿಯದ್ದೇ ಕಾರುಬಾರು. 2 ಲಕ್ಷದಿಂದ 6 ಲಕ್ಷದವರೆಗೂ ಜೋಡಿ ಎತ್ತುಗಳನ್ನ ಮಾರಾಟಕ್ಕಿಡಲಾಗಿದೆ. ಶಿವರಾತ್ರಿ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ. ಇಡೀ ದಿನ ಪೂಜೆ ಪುನಸ್ಕಾರ ನಡೆದರೆ ರಾತ್ರಿ ಕೂಡ ಜಾಗರಣೆಯಲ್ಲಿ ಭಕ್ತರು ದಿನ ಕಳೆಯಲಿದ್ದಾರೆ. ಮೈಸೂರಿನಿಂದ ರಾಮ್, ಚಿಕ್ಕಬಳ್ಳಾಪುರದಿಂದ ಭೀಮಪ್ಪ ಜೊತೆ ದತ್ತಾತ್ರೇಯ, TV9 ಕಲಬುರಗಿ.